ನಂದಾ ಶಿರ್ಸಂಗಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GMPS ಉಡ್ಕಲ್. ನಾವು ಇವತ್ತು DIY ಬ್ಯಾಟ್ರಿಯನ್ನು ಮಾಡಿದ್ವಿ. ಇದಕ್ಕೆ ಬೇಕಾಗುವ ವಸ್ತುಗಳು ಸೀಸರ್, ಮ್ಯಾಗ್ನೀಷಿಯಂ ರಿಬ್ಬನ್, ಕಾಪರ್ ರಿಬ್ಬನ್, LED ಬಲ್ಬ್ಸ್, ಒಂದು ಸಾಲ್ಟ್ ವಾಟರ್, ವಿನೆಗರ್ ವಾಟರ್, ಮತ್ತು ವಯರ್ ಮತ್ತು ಫಿಲ್ಟರ್ ಪೇಪರ್ ಬೇಕಾಗ್ತೈತಿ. ಇದು ನಾವು ಈ ಟೈಪ್ ಮ್ಯಾಗ್ನೀಷಿಯಮ್ ತಂತಿಗೆ ಫಿಲ್ಟರ್ ಪೇಪರನ್ನು ಸುತ್ಕೋಬೇಕು. ಸುತ್ಕೊಂಡು ನಾವು ಈ ಥರ ರೆಡಿ ಮಾಡ್ಕೋಬೇಕು. ವಯರದು ಎಲ್ಲ ಜಾಯಿಂಟ್ ಮಾಡಿ ಈ ಥರ ರೆಡಿ ಮಾಡ್ಕೊಂಡ್ಮ್ಯಾಗ ನಾವು ಇದು LED ಬಲ್ಬ್ ತೊಗೊಂಡು ದೊಡ್ಡದಿದ್ದನ್ನು ಕಾಪರಿಗೆ ಜಾಯಿಂಟ್ ಮಾಡಿ, ಸಣ್ಣದಿದ್ದನ್ನು ಮ್ಯಾಗ್ನೀಷಿಯಮಿಗೆ ಜಾಯಿಂಟ್ ಮಾಡಬೇಕು. ಮ್ಯಾಗ್ನೀಷಿಯಮಿಗೆ ಜಾಯಿಂಟ್ ಮಾಡಿದಾಗ ಇದನ್ನು ಸಾಲ್ಟ್ ವಾಟರ್ ಒಳಗೆ ಇಟ್ಟಾಗ ಅದು ಜಾಸ್ತಿ ಗ್ಲೋ ಆಕೈತಿ. ಇದು ವಿನೆಗರ್ ಒಳಗೆ ಇಟ್ಟಾಗ ಸ್ವಲ್ಪ ಸ್ಲೋ ಗ್ಲೋ ಆಕೈತಿ. ಅದ್ರ ಸಂಬಂಧ ಅದ್ರೊಳಗೆ ಹೇಳ್ಬೇಕಾದ್ರೆ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಇದು ವಿನೆಗರ್ ವೀಕ್ ಎಲೆಕ್ಟ್ರೋಲೈಟ್. ಇದ್ರೊಳಗೆ ಎಲೆಕ್ಟ್ರಾನಿಕಲ್ ಲೋಹದ ತಟ್ಟೆ ಒಳಗೆ ಉಳಿತಾವ. ಸ್ವಯಂ ಪ್ರೇರಿತ ರೆಡಾಕ್ಸ್ ಕ್ರಿಯೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಪರಿವರ್ತನೆವಾಗ್ತೈತಿ. ಅದಕ್ಕೆ ಎಲೆಕ್ಟ್ರೋಕೆಮಿಕಲ್ ಕೋಶ ಅಂತ ಕರೀತಾರೆ. ವಿದ್ಯುತ್ ಪ್ರವಾಹ ಅದರ ಜಲೀಯ ದ್ರಾವಣದ ಅಥವಾ ಅದರ ಸ್ಥಿತಿಯ ಮೂಲಕ ಹಾದು ಹೋಗುವ ವಿದ್ಯುತ್ತನ್ನು ಅದರ ವಿಭಜನೆ ಪ್ರಕ್ರಿಯೆ ನಡೆಯುತ್ತದೆ. ಧನ್ಯವಾದ.